सृष्टि के जन्म से भी पहले तेरा वास था। ये जग रहे या ना रहे, रहेगी तेरी आस था। क्या समय क्या प्रलय, दोनों में तेरी महानता महानता महानता। सीपियों की ओट में मोतिया हो जिस तरह, मेरे मन में शंकरा तू बसा है उस तरह। मुझे भरम था जो है मेरा था कभी नहीं मेरा। अर्थ क्या निरर्थ क्या जो भी है सभी तेरा। तेरे सामने है झुका मेरे सर पे हाथ रख तेरा। नमो नमो जी शंकरा भोलेनाथ शंकरा, जय त्रिलोकनाथ शंभु हे शिवाय शंकरा। नमो नमो जी शंकरा भोलेनाथ। ಹಲೋ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನನ್ನ ಇನ್ನೊಂದು ರೈಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಎಲ್ಲಿ ಹೊಂಟೀವಿ ಅಂದ್ರೆ PR ಹಿಲ್ಸ್, ಈ ರಂಗನತಿಟ್ಟು ಬೆಟ್ಟ. ಸೊ ಮೇನ್ ಪಾಯಿಂಟ್ ಆಫ್ ದಿಸ್ ಜರ್ನಿ ಈಸ್ ಅಲ್ಲಿಗೆ ಹೋಗೋ ರೋಡ್ ತುಂಬ ಚೆನ್ನಾಗಿದೆ. ಅದನ್ನು ನೋಡೋಕ್ಕೆ ಬೆಳಗ್ಗೆ ಬೆಳಗ್ಗೆ ಅದೇ ರೀತಿ ರೈಡ್ ಬರೋದು ನೋಡಿ. ಏನಿಲ್ಲ, ಪ್ರಕೃತಿಯ ಸೌಂದರ್ಯದ ಮುಂದೆ ಎಲ್ಲ ಸೌಂದರ್ಯವು ಯಾವುದೇ ಬೆಲೆ ಇಲ್ಲ ಅನ್ನೋದಕ್ಕಿಂತ ಇದ್ರ ಸರಿಸಾಟಿ ಯಾರೂ ಇಲ್ಲ ಅಂತ ನನ್ನ ಒಪಿನಿಯನ್. ನೋಡಿ, ಒಂಥರ ಸ್ವಿಟ್ಜರ್ಲ್ಯಾಂಡ್ನಾಗ ಹೋದಂಗೆ ಫೀಲ್ ಬರತ್ತೈತೆ ನಂಗೆ ಈಗ. ಯಾಕಂದ್ರೆ ನಾವು ರೋಡು, ಈ ಕನಕ್ಪುರ್ ರೋಡು ಹೊಸ್ದಾಗಿ ಮಾಡ್ಯಾರ. ಸನ್ರೈಸ್ ಆಗತ್ತೈತೆ, ಫುಲ್ ಬ್ಲ್ಯಾಕ್ ಶಾಡೋಸ್ ಅದಾವ. ಓ ಮೈ ಗಾಡ್, ನಿಮ್ಗೆ ಹೆಂಗೆ ಅನ್ಸತ್ತೈತೆ ಹೇಳ್ರಿ? ಗಾಯ್ಸ್, ಈ ವ್ಯೂ ನೋಡಿ. ಓ ಮೈ ಗಾಡ್, ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಈ ರೋಡಲ್ಲಿ ನಾನು ಆಲ್ರೆಡಿ ಒಂದು ಸಲ ಇದ್ದೆ, ನೀವು ನೋಡಿರ್ಬೋದು. ಶಿವನ ಸಮುದ್ರ ಫಾಲ್ಸ್ ಹೋಗುವಾಗ ಸೇಮ್ ಎಕ್ಸಾಕ್ಟ್ ಪ್ಲೇಸ್. ಪ್ರಕೃತಿಯ ಒಂದು ಸೌಂದರ್ಯ. ಓ ಮೈ ಗಾಡ್, ಸೀರಿಯಸ್ಲಿ ಓ ಮೈ ಗಾಡ್, ಸ್ವರ್ಗ ಗುರು. ಜಾಸ್ತಿ ದಿನ ಆಗಿತ್ತು ರೈಡ್ ಹೋಗಿ. ಸೊ ಇವತ್ತು ಹೋಗೋಣ ಅಂತ ಹೊರಗಡೆ ಬಂದಿದ್ದಕ್ಕೂ ಈ ರೀತಿ ಒಂದು ಒಳ್ಳೆ ವ್ಯೂ ಇದೆ ಅಂದರೆ ಮಾರೆ ವರ್ತ್. ಬೆಳಗ್ಗೆ ಬೇಗ ಎದ್ದು ಬಂದಿರೋದಕ್ಕೂ ವರ್ತ್ ಗುರು. ಮಾತ್ರ ಸೈಕಾಗಿದೆ ಏನೋ. ನನಗೆ ಈ ರೀತಿ ತುಂಬ ಇಷ್ಟ ಆಗುತ್ತೆ. ಏನಾಯ್ತಣ್ಣ, ಪೆಟ್ರೋಲ್ ಏನಾಯಿತು? ಲೇಟ್ ಆಗುತ್ತಾ?
ಬೇರೆ ಕಂಪ್ನಿ ರೈನಾಕ್ಸ್ ಅಂತ. ಹಾಂ ಅಲ್ಲಿ ಬರ್ತದಾ? ಇಲ್ಲ, ಇದು ಸಪ್ರೇಟು, ಜಾಕೆಟ್ ಸಪ್ರೇಟು, ಪ್ಯಾಂಟ್ ಸಪ್ರೇಟು. ಇದು ಬೆಲ್ಟ್ ಸಿಗ್ತಾವಾ? ಹಾಂ, ಇಲ್ಲೆಲ್ಲ ಗಾರ್ಡ್ಸ್ ಇರುತ್ತೆ. ಇಲ್ಲಿ ಆಮೇಲೆ ಇಲ್ಲಿ ಬೆನ್ನು, ಆಮೇಲೆ ಇಲ್ಲಿ ಎದೆ ಮೇಲೆ. ಒಂದು ವೇಳೆ ಬಿದ್ದರೂ ಕೂಡ ಕೈ ಕಾಲು ಮುರಿಯಲ್ಲ. ಹಾಂ, ಹೌದು. ಸೇಫ್ಟಿ ಬೇಕಂದರೆ ಜಾಸ್ತಿ ಪೇ ಮಾಡಬೇಕು. ಬಟ್ ಏನಂದರೆ, ನೀವು ಬಿದ್ದ ಆಕ್ಸಿಡೆಂಟ್ ಆದಾಗ ಸಾಯ್ತೀವಿ ಅಂದ್ಕೊಂಡ್ರೆ ಸಾಯಲ್ಲ, ಉಳಿತೀವಿ. ರಂಗನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗುವ ದಾರಿ. ಹಿಲ್ಸ್ ಅಲ್ಲ? ಹಾಂ, ಹಿಲ್ಸ್ ಎಸ್ಟೇಟ್. ಸೊ ನೀವು ನೋಡ್ದಂಗೆ ದಿಸ್ ಈಸ್ ದ ವೇ ಟು ದಿ ಹಿಲ್ಸ್. ಎಂಟರ್ವರೆಗೆ ಟಿಕೆಟ್ ತೊಗೋಬೇಕು ಅನ್ನಿಸ್ತೈತಿ. ಸರ್, ಬೈಕು ಟಿಕೆಟ್ ಇದೆಯಾ? ರೀ, ಟಿಕೆಟ್ ಎಷ್ಟಿದೆ ನೋಡಿಕೊಂಡು ಟಿಕೆಟ್ ತೊಗೊಳ್ಳೋಣ. 30 ರೂಪಾಯಿ. ಇಲ್ಲಿ ಬಂದರೆ ಈ ಚೆಕ್ ಪೋಸ್ಟಲ್ಲಿ 20 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು. ಬಂಡೀಪುರ್ನಾಗ ಹೋದಂಗೆ ಐತೆ ಇದು ಜಾಗ. ಬಂಡೀಪುರ್ ಫಾರೆಸ್ಟ್ ರೂಟ್. ಇಲ್ಲಿ ಯಾರು ನಿಂತ್ಕೋಬಾರ್ದು. ಫಾರೆಸ್ಟ್ ಆಫೀಸರ್ ಹೇಳಿದ್ದು ನಮಗದೆ, ಇಲ್ಲಿ ಯಾರು ಕೂಡ ಬಂದು ನಿಂತ್ಕೋಬಾರ್ದು, ಆಯಿತಾ? ಏನಕ್ಕಂದರೆ ಇದು ಅರಣ್ಯ ಪ್ರದೇಶ. ಇಲ್ಲಿ ಕಾಡು ಪ್ರಾಣಿಗಳಿರೋದ್ರಿಂದ ಯಾವುದಾದ್ರೂ ತೊಂದರೆಗೆ ಆಗ್ಬೋದು ಅಂತ ನಿಲ್ಲಕ್ಕೆ ಬಿಡುವುದಿಲ್ಲ. ವಾ ಗುರು, ಸೆಕ್ಸಿ. ಆನೆಗಳು ಜಾಸ್ತಿ ಇದಾವೆ ಅನ್ಸುತ್ತೆ ಮಾರಾಯ. ಎಲ್ಲಿ ಹೋದ್ರು ಆನೆಗಳ ಲದ್ದಿನೇ ಕಾಣಿಸ್ತಾ ಇದೆ. ಇನ್ನೊಂದೇನು ಗೊತ್ತಾ, ಇದು ನೋಡಿ, ರೋಡ್ ಪಕ್ಕ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅವರು, ಈ ಕಡೆ ಮತ್ತು ಆ ಕಡೆ. ಏನಕ್ಕೆ ಇರ್ಬೋದು ಗೆಸ್ ಮಾಡಿ. ಸೊ ಬೇಸಿಕಲಿ ಇದು ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇಲ್ಲಿ ಏನಾರೇ ಬೇರೆ ಪ್ರಾಣಿಗಳು ಬರ್ತಿದ್ವು ಅಂದ್ರೆ ಅವೇನಾರೇ ಹಿಂಗೆ ಔತ್ಕೊಂಡು ಕುಂಡ್ರುವಂಥ ಚಾನ್ಸಸ್ ಭಾಳ ಇರ್ತಾವೆ. ಸೊ ಈ ಹಾದಿ ಒಳಗೆ ತಿರುಗಾಡೋರು ಅದನ್ನು ನೋಡಿ ಪಾರ್ಕಿಂಗ್ ನೋ ಅನಿಮಲ್ ಫೀಡಿಂಗ್ ಆಲ್ರೆಡಿ ಕೊಟ್ಟಿದ್ದಾರೆ. ಹೇಳತ್ತಿದ್ನಲ್ಲ, ಅವಿತ್ಕೊಂಡು ಕೂತಿರ್ತಾವ. ಓನರ್ ಕಣ್ಣಿಗೆ, ಹೋಗೋರ ಕಣ್ಣಿಗೆ ಬೇಗ ಕಾಣಿಸ್ಲಿ, ಅದರಿಂದ ಮುಂಚಿತವಾಗಿ ಸ್ಲೋ ಹೋಗಲಿ ವೆಹಿಕಲ್ಸ್ ಅಂತ ಮಾಡಿರೋದು ಅದನ್ನು. ಇಲ್ಲಾಂದರೆ ಚಾನ್ಸಸ್ ಏನಿರುತ್ತೆ, ಈ ಗಿಡ ಅಂದ್ಕೊಳ್ಳಿ, ಈ ಗಿಡದ ಹಿಂದೆ ಅದು ಮರಿ ಮಾಚ್ಕೊಂಡಿರುತ್ತೆ. ನಾವು ಬರೋದನ್ನೇ ನೋಡಿ ಸಡನ್ನಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಏನು ಮಾಡ್ಬೇಕು ಗೊತ್ತಾಗಲ್ಲ. ಆ ರೀಸನಿಂದ ಸ್ವಲ್ಪ ಈ ರೀತಿ ತೆಗೆದಿಟ್ಟಿರ್ತಾರೆ, ಸೊ ಗೊತ್ತಾಗಲಿ ಅಂತ. 4 ಕಿಲೋಮೀಟ್ರ್ ಇರೋದು. ನೀವು ನೋಡ್ಬೋದು ವಾಹನಗಳನ್ನು ನಿಲುಗಡೆ, ಛಾಯಾಚಿತ್ರ ಇದನ್ನೆಲ್ಲ ನಿಷೇಧಿಸಲಾಗಿದೆ.
ಲೇಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ. ಸೊ ಇಲ್ಲಿಗೆ ಈ ಚೆಕ್ ಪೋಸ್ಟ್ ಮುಗಿಯುತ್ತೆ, ಫಾರೆಸ್ಟ್ ಚೆಕ್ ಪೋಸ್ಟ್. ಆದ್ಮೇಲೆ ನಮ್ಗೆ ಹೆಂಗೆ ಬೇಕು ಹಂಗೆ ಹೊಡಿಬೋದು ಗಾಡಿನ. ಕೈಗುಡಿ ವೇರ್ನೆಸ್ ದನ. ಇದು ಬ್ಯೂಟಿ ಆಫ್ ಫಾರೆಸ್ಟ್. ಏನು ಬ್ಯೂಟಿ ಅಂದರೆ ಇಲ್ಲಿ ಇರೋ ಯಾವ ಪ್ರಾಣಿಗಳನ್ನೂ ಯಾವುದಕ್ಕೂ ಏನಲ್ಲ ನಮ್ಮ ಥರ ಪರ್ಚೇಸ್ ಮಾಡ್ಬೇಕು ಅನ್ನೋದಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋದಿಲ್ಲ. ಕಾಡೊಳಗೆಲ್ಲ ಏನೇನೈತೆ ಅಷ್ಟೆಲ್ಲ ಸಾಕು ಅವಕ್ಕೆ ಆರಾಮಾಗಿರ್ಲಿಕ್ಕೆ. ಅವಕ್ಕೆ ಎಕ್ಸ್ಟ್ರಾ ಆಸೆಗಳೂ ಇಲ್ಲ. ಸಮ್ಟೈಮ್ಸ್ ಅನಿಸ್ತೈತಿ ಮನುಷ್ಯರಿಗೆ ಬುದ್ಧಿವಂತನಾಗಿ ಮಾಡಿ ದೇವ್ರು ತಪ್ಪು ಮಾಡಿಬಿಟ್ಟ ಅಂತಾರೆ, ಅಥವಾ ಏನಕ್ಕೆ ಮಾಡ್ದನೋ ಬುದ್ಧಿವಂತ ಮಾಡಬೇಕು. ಸೊ ಇಲ್ಲಿ ನೋಡ್ರಿ ಶ್ರೀ ಬಿಳಿಗಿರಿಧಾಮ ದೇವಾಲಯ. ಮನೆಗೆ ಹೋಗೋದು ವಿಡಿಯೋ ಏನಿಲ್ದ ಮಾಡುವಂಥ ಜರೂರತ್ತಿಲ್ಲ. ನೀವೇನು ಮಾಡ್ಬೇಕನ್ನೋ ನಿಮ್ಗೆ ಗೊತ್ತೈತೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ಹ್ಯಾಪಿ ಟಾಟಾ, ಬಾಯ್ ಬಾಯ್. World.